ಯೂಟ್ಯೂಬಲ್ಲಿ ಏನೇನು ತೊಂದರೆಯಿಂದ ಚಾನಲ್ ಯಾಕೆ ಮಾನಿಟೈಸೇಷನ್ ಆನ್ ಆದರೂ $100 ಕಂಪ್ಲೀಟ್ ಆಗ್ತಾ ಇಲ್ಲ, ಹಾಗೆಯೇ ಯಾವ್ಯಾವ ತಪ್ಪಿಂದ 2 ವರ್ಷ ಆದರೂ ನನ್ನ ಚಾನಲ್ ಗ್ರೋತ್ ಆಗಿಲ್ಲ ಅಂತ ಇವತ್ತು ನಾನು ಏನೆಲ್ಲ ತಪ್ಪು ಮಾಡಿದ್ದೀನಿ, ಯಾಕೆ ನನ್ನ ಚಾನಲ್ ಇಷ್ಟೊಂದು ಲೇಟಾಗಿ ಗ್ರೋತ್ ಆಗ್ತಾ ಇದೆ, ಹಾಗೆ ಯಾಕೆ ನನ್ನ ಚಾನಲಲ್ಲಿ ಇನ್ನೂ $1 ಕಂಪ್ಲೀಟ್ ಆಗಿಲ್ಲ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಂದೋಸ್ ಲೈಫ್ ಕನ್ನಡ. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ. ಏನಪ್ಪ ವಿಷಯ, ನಾನು ಸುಮಾರು ಲೈವಲ್ಲಿ ಆಗಿರ್ಬೋದು, ಹಾಗೆ ಕೆಲವೊಂದು ವೀಡಿಯೋಸಲ್ಲಿ ಕೂಡ ನಾನು ಶೇರ್ ಮಾಡಿದ್ದೀನಿ. ಆ್ಯಂಡ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ಝೀರೋ ನಾಲೆಡ್ಜಿಂದ ಸ್ಟಾರ್ಟ್ ಮಾಡಿದ್ದು. ಸೊ ವಾಯ್ಸ್ ರಿಮೂವ್ ಮಾಡೋಕ್ಕೆ ಬರ್ತಿರ್ಲಿಲ್ಲ, ಕೆಲವೊಂದಷ್ಟು ಕಲಿತು ಮಾಡಬೇಕಾಗಿತ್ತು, ಹಾಗೆ ತಮ್ನೇಲ್ ಮಾಡೋಕ್ಕೆ ಬರ್ತಿರ್ಲಿಲ್ಲ, ತಮ್ನೇಲ್ ಹೇಗೆ ಹಾಕಬೇಕು ಅನ್ನೋದು ನನಗೆ ಗೊತ್ತಿರಲಿಲ್ಲ. ಆಗ ಮಾಡಿದ ಕೆಲವೊಂದು ತಪ್ಪಾಗಿರ್ಬೋದು. ಫಸ್ಟ್ ನೇಮ್ ಇಡ್ತಾ ಇರಬೇಕಾದ್ರೆ, ಅಂದರೆ ನಾವು ಒಂದು DP ಇಡಬೇಕಾದ್ರೆ, ಒಂದು ನೇಮ್ ಇಡಬೇಕಾದ್ರೆ ನಾವು ಎಲ್ಲದನ್ನು ಯೋಚನೆ ಮಾಡಿ ಸ್ಟಾರ್ಟಿಂಗ್ ನಾವು ಏನು ಹೆಸರು ಇಡಬೇಕು ಅಂತ ಹೇಳಿ ಇಡಬೇಕು. ಪದೇ ನಾವು ಚಾನಲ್ ನೇಮ್ನ ಚೇಂಜ್ ಮಾಡ್ಬೋದು. ಫಸ್ಟ್ ಫಾಲ್ಟ್ ಆಗೋದು ಅದೇನೆ, ಚಾನಲ್ ನೇಮ್ ಫಸ್ಟ್ ಅದೇ ಪದೇ ನಾವು ಚಾನಲ್ ನೇಮ ಚೇಂಜ್ ಮಾಡೋದ್ರಿಂದ. ಆ್ಯಂಡ್ ವಾಟ್ಸಪ್ DP ಚೇಂಜ್ ಮಾಡ್ದಂಗೆ ನಾವು ಯೂಟ್ಯೂಬ್ DPನೂ ಚೇಂಜ್ ಮಾಡ್ತಾ ಇರಬಾರ್ದು. ಸೊ ಅದರಿಂದನೂ ಕೂಡ ನಮಗೆ ಎಫೆಕ್ಟ್ ಆಗುತ್ತೆ. ನಾನು ಮಾಡಿದ ತಪ್ಪೇನಪ್ಪ ಅಂದರೆ ಪದೇ ನೇಮ್ ಚೇಂಜ್ ಮಾಡೋದ್ರಿಂದ ನಾನು ಕೆಲವೊಂದಷ್ಟು ಒಂದಷ್ಟು ನನಗೆ ಡೌನ್ ಆಗ್ತಾ ಹೋಯಿತು. ಆ್ಯಂಡ್ ಸೆಕೆಂಡ್ ಒನ್ ಏನಪ್ಪ ಅಂದರೆ, ವೀಡಿಯೋಸ್ ಮಾಡ್ತೀನಿ ಬಟ್ ಯಾವ ಟೈಮ್ಗೆ ಅಪ್ಲೋಡ್ ಮಾಡಬೇಕು ಅಂತ ನನಗೆ ಗೊತ್ತಿರಲಿಲ್ಲ. ಸೊ ಒಂದೊಂದು ಟೈಮ್ಗೆ ಒಂದೊಂದು ವೀಡಿಯೋ ಅಪ್ಲೋಡ್ ಅಂದರೆ ಒಂದಿನ 4 ವೀಡಿಯೋ, ಒಂದಿನ 3 ವೀಡಿಯೋ, ಒಂದಿನ 2 ವೀಡಿಯೋ, ಒಂದಿನ ವೀಡಿಯೋ ಹಾಕ್ತಾನೆ ಇರಲಿಲ್ಲ. ಸೊ ಈ ಥರ ತಪ್ಪು ಮಾಡ್ತಾಯಿದ್ದೆ. ಆ್ಯಂಡ್ ಟೈಮಿಂಗ್ ಕೂಡ ಒಂದಿನ 5 ಗಂಟೆಗೆ, ಒಂದಿನ 2 ಗಂಟೆಗೆ, ಒಂದಿನ 1 ಗಂಟೆ, ನನ್ನ ಟೈಮಿಂಗ್ ಸೆನ್ಸೇ ಇರಲಿಲ್ಲ, ನನಗೆ ಗೊತ್ತಿರಲಿಲ್ಲ ನಾನು ಈ ಥರ ಮಾಡಬೇಕು ಅಂತ. ಸೊ ಸುಮಾರು ವೀಡಿಯೋಸ್ ಅಪ್ಲೋಡ್ ಮಾಡ್ತಿದ್ದೆ, ಹಾಗೆ ಶಾರ್ಟ್ಸ್ ಕೂಡ ಹೇಗಂದರೆ ಅಪ್ಲೋಡ್ ಮಾಡ್ತಾಯಿದ್ದೆ. ಬಟ್ ಅದ್ರ ಬಗ್ಗೆ ನಂಗೆ ಅಷ್ಟೊಂದು ನಾಲೆಡ್ಜ್ ಇಲ್ಲದೆ ಇರೋ ಕಾರಣ, ನಾನು ಅದು ಗೊತ್ತಿಲ್ಲದೆ ಇರೋ ಕಾರಣ ಕೂಡ ನಾನು ಕೆಲವೊಂದು ತಪ್ಪು ಮಾಡ್ತಾ ಬಂದೆ. ಆ್ಯಂಡ್ ಗ್ರೋತ್ ಆಗ್ತಾಯಿಲ್ಲ, ಇನ್ನೇನು ಬೇಡ ಚಾನಲ್ ಅಂತ ಹೇಳಿ ಕೆಲವೊಂದು ಪರ್ಸ್ನಲ್ ಒಂದು ಕಾರಣಾಂತರಗಳಿಂದ ನಾನೊಂದಷ್ಟು ದಿನ ವೀಡಿಯೋಸ್ ಮಾಡ್ದೇ ಬಿಟ್ಟೆ. ಆ್ಯಂಡ್ ಸೀರಿಯಲ್ ಕಂಟೆಂಟ್ ಮಿಕ್ಸ್ ಮಾಡಿಬಿಟ್ಟೆ ಇದ್ರೊಳಗಡೆ. ಸೊ ಆಗ ಕೂಡ ಡೌನ್ ಆಯಿತು. ಆ್ಯಂಡ್ ಬೇರೆಯವ್ರ ಚಾನಲ್ದು ಗೊತ್ತಿರಲಿಲ್ಲ ನನಗೆ ಹಾಕಬಾರ್ದು ಅಂತ. ಬಟ್ ಸುಮಾರು ಜನ ಯೂಟ್ಯೂಬಲ್ಲಿ ನೋಡಿದ್ದರಿಂದ, ಸೊ ನಮಗೂ ಹಾಕಿದ್ರೆ ಏನಾದರೂ ವ್ಯೂಸ್ ಬರುತ್ತೆ, ಗ್ರೋತ್ ಆಗುತ್ತೆ ಅನ್ನೋ ಒಂದೇ ಒಂದು ಕಾರಣದಿಂದ ಅವ್ರ ವೀಡಿಯೋಸ್ ತೆಗೆದು ನನ್ನ ವೀಡಿಯೋಸಲ್ಲಿ ಹಾಕಿ ನಾನು ಮಾಡಿದ ಒಂದು ತಪ್ಪನಿಂದ ಸೊ ನನ್ನ ಚಾನಲ್ ವ್ಯೂವೇನೂ ಬಂತು, ರೀಚ್ ಆಯಿತು. 55,000ವರೆಗೂ ರೀಚ್ ಆಗಿತ್ತು. ಒಂದೊಂದು ವೀಡಿಯೋ, ಒಂದು 4 ವೀಡಿಯೋ ಹಾಕಿದ್ದೆ, 20,000, 19,000, 55,000ವರೆಗೂ ರೀಚ್ ಆಗಿತ್ತು. ಬಟ್ ಆಮೇಲೆ ನನ್ನ ಚಾನಲ್ನ ರೆಮ್ಯುನೇಷನ್ ಅಂದರೆ ಕಾಪಿರೈಟ್ ಕ್ಲೈಮ್ ಗೊತ್ತಾಗುತ್ತಲ್ವ ಯೂಟ್ಯೂಬ್ ಅವ್ರಿಗೆ. ಸೊ ಅದರಿಂದ ಚಾನಲ್ ರೆಮ್ಯುನೇಷನ್ ತುಂಬಾ ಕಡಿಮೆ ಆಗಿ ನನ್ನ ವೀಡಿಯೋಸ್ ಫುಲ್ಲು ಗ್ರೋತ್ ಮಾಡ್ದೇ ನಿಂತೋಯ್ತು. ಸೊ ಹಾಗಾಗ ಒಂದೊಂದು ಶಾರ್ಟ್ಸ್ ಹಾಕ್ಕೊಂಡು, ಅಂದರೆ ಗೊತ್ತಿರಲಿಲ್ಲ ಬಟ್ ಯಾವಾಗಲೂ ಏನೋ ಒಂದು ಶಾರ್ಟ್ಸ್ ಹಾಕೋದು, ಈ ಥರ ಹಾಸ್ಪಿಟಲಲ್ಲಿದ್ದಾಗ ಎಲ್ಲೊಂದು ವೀಡಿಯೋಸ್ ತೆಗೆದು ಹಾಕೋದು, ಈ ಥರ ಎಲ್ಲ ಮಾಡ್ತಿದ್ದೆ. ಆ್ಯಂಡ್ ಈಗ ಅದ್ರ ಮೇಲೆ ತುಂಬಾ ಇಂಟ್ರೆಸ್ಟ್ ಕೊಟ್ಟು ವೀಡಿಯೋಸ್ ಮಾಡ್ತಿದ್ದೀನಿ. ತಮ್ನೇಲ್ ಚೆನ್ನಾಗಿರಬೇಕು, ವಿಡಿಯೋ ನೋಡ್ಕೊಂಡು ಮಾಡಿ, ವಾಯ್ಸ್ ಸ್ವಲ್ಪ ನೀಟಾಗಿ ಕೊಡಿ, ಎಲ್ಲಂದ್ರಲ್ಲೇ ಸೌಂಡ್ ಬರೋ ಜಾಗದಲ್ಲಿ ವಾಯ್ಸ್ ಕೊಡಬೇಡಿ. ಸುಮಾರು ಜನ ಹೊಸ ಯೂಟ್ಯೂಬರ್ಸ್ ಗೊತ್ತಿಲ್ಲದೆ ಕೆಲವೊಂದು ತಪ್ಪುಗಳು ಮಾಡ್ತಾ ಇರ್ತಾರೆ. ಆ್ಯಂಡ್ ಏನಪ್ಪ ಅಂದರೆ ಅವ್ರಿಗೆ ಇಷ್ಟ ಗೊತ್ತೇ ಇರೋದಿಲ್ಲ, ಅಂದರೆ ಯಾರಿಗೂ ಏನೋ ಅದ್ರ ಬಗ್ಗೆ ತಿಳ್ಕೊಂಡು ಬಂದಿರಲ್ವಲ್ಲ. ಸೊ ವಾಯ್ಸ್ ನಾಯ್ಸ್ ಇರೋ ಕಡೆ ಕೊಟ್ಬಿಡ್ತಾರೆ. ಆ್ಯಂಡ್ TV ಸೌಂಡ್ ಇರುತ್ತೆ, ಮತ್ತು ವೀಡಿಯೋಸ್ ಅಪ್ಲೋಡ್ ಮಾಡೋ ಟೈಮಿಂಗ್ ಗೊತ್ತಿರೋದಿಲ್ಲ, ತಮ್ನೇಲ್ ಮಾಡೋದು ಗೊತ್ತಿರೋದಿಲ್ಲ. ಸೊ ನೋಡ್ಕೊಂಡು ವೀಡಿಯೋಸ್ ಮಾಡಿ, ಹೀಗೆ ವೀಡಿಯೋಸ್ನ ಹಾಕೋ ಟೈಮಿಂಗ್ ಇವತ್ತು 10 ಗಂಟೆಗೆ ಹಾಕಿದ್ರೆ ನಾಳೆ ಕೂಡ 10 ಗಂಟೆಗೆ ಹಾಕಿ. ಆ್ಯಂಡ್ ನೀವು 1 ಮಂತ್ ಇದನ್ನು ಮಾಡ್ತಾ ಬಂದರೆ ನಿಮಗೆ ಒಳ್ಳೆ ರೀಚ್ ಕೂಡ ಆಗುತ್ತೆ. ಆ್ಯಂಡ್ ಸುಮಾರು ಜನಕ್ಕೆ ಪ್ರಾಬ್ಲಮ್ ಇರುತ್ತೆ. ಆ್ಯಂಡ್ ಗ್ರೋತ್ ಆಗೋದು ತುಂಬ ಲೇಟ್ ಆಗುತ್ತೆ, 2 ವರ್ಷ 3 ವರ್ಷ. ಬಟ್ ಕೆಲವ್ರು ಬೇಗ ರೀಚ್ ಆಗ್ತಾರೆ, ಇನ್ನು ಕೆಲವ್ರು ಲೇಟಾಗಿ ರೀಚ್ ಆಗ್ತಾರೆ. ಡಿಸಪಾಯಿಂಟ್ ಮಾತ್ರ ಯಾರೂ ಆಗೋಕ್ಕೆ ಹೋಗಬೇಡಿ. ನಾನು 2 ಇಯರ್ಸಿಂದ ಮಾಡ್ತಾನೆ ಇದ್ದೀನಿ, ಬಟ್ ಡಿಸಪಾಯಿಂಟ್ ಆಗಿಲ್ಲ. ಸೊ ಎಲ್ಲರೂ ಅವ್ರು ನೋಡ್ಕೊಂಡು ವೀಡಿಯೋಸ್ ಮಾಡಿ. ನಾನು ಮಾಡಿ ತಪ್ಪು ಯಾರೂ ಮಾಡೋಕ್ಕೆ ಹೋಗಬೇಡಿ. ಯಾರ ವೀಡಿಯೋಸು ಕೂಡ ನೀವು ತೆಗೆದು ಹಾಕಕ್ಕೆ ಹೋಗಬೇಡಿ. ಆ್ಯಂಡ್ ಕೆಲವ್ರು ಏನು ಮಾಡ್ತಾರೆ ಅಂದರೆ ಗೂಗಲಿಂದ ಡೌನ್ಲೋಡ್ ಮಾಡ್ಕೋತಾರೆ. ಬಟ್ ಅದು ನಮಗೆ ಗೊತ್ತಿರುತ್ತೆ ಅಲ್ವಾ, ನಮಗೆ ಗೊತ್ತಿರುತ್ತೆ, ನಾವು ಅನ್ಕೋತೀವಿ
ಯಾರು ಏನೋ ಸರ್ಚ್ ಮಾಡಲ್ಲ ಅಂತ. ಬಟ್ ಈಗ ನಿಮ್ಗೇನು ಪ್ರಾಬ್ಲಮ್ ಆಗೋದಿಲ್ಲ. ಪ್ರಾಬ್ಲಮ್ ಆಗೋದು ಯಾವಾಗಪ್ಪ ಅಂದರೆ ಮೋನೋ ಆನ್ ಆಗಿ ನಿಮ್ಮ ಅಮೌಂಟ್ ಕೈಗೆ ಬರ್ತಾ ಇರಬೇಕಾದ್ರೆ. ಸೊ ನಂದು ಕೂಡ ಈಗ ವ್ಯೂಸ್ ತುಂಬ ಕಡಿಮೆ ಆಗಿದೆ. ಆಲ್ಮೋಸ್ಟ್ 80, 90, 100 ರೀಚ್ ಆಗ್ತಿದ್ದ ವೀಡಿಯೋಸ್ ಈಗ 20, 10 ಈ ಥರ ಬಂದಿದೆ. ಆದರೂ ಹೋಪ್ಸ್ ಕಳ್ಕೊಳ್ದೆ ನಾನು ವೀಡಿಯೋಸ್ ಮಾಡ್ತಾನೇ ಇದ್ದೀನಿ. ಹೀಗೆ ಮುಂದಕ್ಕೆ ಕೂಡ ಮಾಡ್ತಾನೆ ಇರ್ತೀನಿ. 1 ವ್ಯೂ ಬಂದರೂ ನಾನು ವಿಡಿಯೋ ಮಾಡೋದು ಬಿಡೋದಿಲ್ಲ. ಸೊ ದೇವ್ರ ಕರುಣೆ ಅನ್ನೋದಿದ್ರೆ, ದೇವ್ರ ದಯೆ ಅನ್ನೋದಿದ್ರೆ ನನ್ನ ಚಾನಲ್ ಯಾವತ್ತಾದರೂ ಒಂದು ರೀತಿಯಲ್ಲಿ ಮಟ್ಟಕ್ಕೆ ಹೋಗುತ್ತೆ ಅಂತ. ಸೊ 500-600 ಸಬ್ಸ್ಕ್ರೈಬರ್ಸ್ ಇತ್ತು. ಈಗ 5000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ವಾಚ್ ಟೈಮ್ ಕೂಡ ಕಂಪ್ಲೀಟ್ ಆಗಿದೆ. ಹಾಗೆಯೇ ನೆಕ್ಸ್ಟ್ ನನಗೆ ಬೇಕಾಗಿರೋದು $1 ಕಂಪ್ಲೀಟ್ ಆಗೋದು. $100 ಕೂಡ ಖಂಡಿತವಾಗ್ಲೂ ನಾನು ಕಂಪ್ಲೀಟ್ ಮಾಡ್ಕೋತೀನಿ. ಸೊ ನಿಮ್ಮೆಲ್ಲರ ಪ್ರೋತ್ಸಾಹ ನನಗೆ ಬೇಕು. ಪ್ಲೀಸ್ ಹೊಸ ಯೂಟ್ಯೂಬರ್ಸ್ ಯಾರೆಲ್ಲ ಇದ್ದೀರಾ ದಯವಿಟ್ಟು ಸ್ವಲ್ಪ ಫೋಕಸ್ ಮಾಡಿ ವೀಡಿಯೋಸ್ ಮೇಲೆ. ಆ್ಯಂಡ್ ಯಾವ ಥರ ತಮ್ನೇಲ್ ಹಾಕಬೇಕು, ಯಾವ ಥರ ವೀಡಿಯೋಸ್ ಕ್ವಾಲಿಟಿ ಕೊಡಬೇಕು, ಹೆಂಗೆ ನಾವು ವೀಡಿಯೋಸ್ನ ಯಾವ ಸ್ಟೇಜ್ ಬೈ ಸ್ಟೇಜ್ ಹೇಗೆ ನಾವು ಅಪ್ಲೋಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಗಮನ ಇಟ್ಟು ವೀಡಿಯೋಸ್ ಹಾಕಿದ್ರೆ ಖಂಡಿತವಾಗ್ಲೂ ಇವತ್ತಲ್ಲ ನಾಳೆ ನೀವು ಪಕ್ಕ ರೀಚ್ ಹಾಗೆ ಆಗ್ತೀರಾ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ವಿಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ. ಐ ಹೋಪ್ ಎಲ್ಲರಿಗೂ ಇದ್ರ ಹೊಸ ಯೂಟ್ಯೂಬರ್ಸ್ಗಂತೂ ತುಂಬ ಯೂಸ್ ಆಗುತ್ತೆ. ಆ್ಯಂಡ್ ಈ ವಿಡಿಯೋ ತುಂಬ ಜನ ಯೂಟ್ಯೂಬರ್ಸ್ಗೆ ಹೆಲ್ಪ್ ಆಗೋದ್ರಿಂದ ಹೆಚ್ಚು ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ $100 ಬೇಗ ಕಂಪ್ಲೀಟ್ ಆಗಲಿ ಅಂತ ಹಾರೈಸಿ ನೆಕ್ಸ್ಟ್ ವೀಡಿಯೋಸ್ ನಿಮಗೆ ಯಾವ ಥರ ಬೇಕು ಅಂತೇಳಿ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ನಾನು ವೀಡಿಯೋಸ್ ಮಾಡಿ ಹಾಕ್ತೀನಿ. ಥ್ಯಾಂಕ್ ಯು.